ಸೊ ಇಂಡಿವಿಜುವಲ್ ಆಗಿ ಹೋದರೆ ದರ್ ಈಸ್ ಎ ಪ್ರಾಬ್ಲಮ್, ಅಂದರೆ ಸಮಸ್ಯೆ ಆಗೇ ಆಗುತ್ತೆ ನಮಗೆ. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, ಅಲ್ಲಿ ಅಷ್ಟು ದೊಡ್ಡ ರಾಜ್ಯದಲ್ಲಿ ಹೋಗಿ ನಾವು ಒಬ್ಬಂಟಿಯಾಗಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈಗಿನ ಸಿಚುವೇಶನ್ಗೆ. ಬಿ ಜೆ ಪಿಯ ಅಲ್ಲಿ ಯೋಗಿ ಸ್ಟ್ರಾಂಗ್ ಇದ್ದಾರೆ, ಬಿ ಜೆ ಪಿ ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಅಲಯನ್ಸ್ ಹೋದರೆ ಬೆಟರು ಅನ್ನೋ ಥರ ಅಖಿಲೇಶ್ ಒಂದು ರೀತಿ ಜಾಣ್ಮೆನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವೀಗ ಇಂಡಿಯಲ್ಲಿ ಲಾಸ್ಟ್ ಟೈಮು ಕೇಜ್ರಿವಾಲ್ ಕಥೆ ಏನಾಯ್ತು, ಈಗ ಕೇಜ್ರಿವಾಲ್ ಹೊರಗಡೆ ಬಂದರು ನಾನು ಹೋಗ್ತೀನಿ ಅಂತ, ದೆಹಲಿ ಸೋತರು. ಮಮತಾ ಬ್ಯಾನರ್ಜಿ ಡೋಂಟ್ ಕೇರ್ ಮಾಸ್ಟರು, ರಾಹುಲ್ ಗಾಂಧಿಗೂ ಡೋಂಟ್ ಕೇರು, ಸೋನಿಯಾ ಗಾಂಧಿಗೂ ಡೋಂಟ್ ಕೇರು, ಎಲ್ಲರಿಗೂ ಡೋಂಟ್ ಕೇರ್ ಮಾಸ್ಟರ್ ಥರ ಹೋದರು. ಸೊ ಅದರ ಒಂದು ಪ್ರತಿಫಲನ ಇವತ್ತು ಅವ್ರ ಸೋಲನ್ನು ಅನುಭವಿಸ್ತಾ ಇದೆ. ಅಂದರೆ ಒಂದು ರೀತಿ ಇಡೀ ಕೆಲವರು ಹೇಳ್ತಿದ್ರು ಫ್ರೆಂಡ್ಸ್ ಎಲ್ಲ, ನರೇಂದ್ರ ಮೋದಿಗೂ ಜಾಸ್ತಿ ಸರ್ವಾಧಿಕಾರಿ ಥರ ಆಡ್ತಾರಪ್ಪ ಮಮತಾ ಬ್ಯಾನರ್ಜಿ ಅಂತ. ಸೊ ಅದರ ಒಂದು ಅಷ್ಟು ಸಿಚುವೇಶನ್ಗೆ ಅವರು ಸ್ಯಾಚುರೇಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅದಕ್ಕೆ ಇವತ್ತು ಮ್ಯಾಂಡೇಟ್ ಜನ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಅದೊಂದು. ಮತ್ತು SRI 2002ರಲ್ಲಿ SRI ಆಗಿತ್ತು, ಅದು 2004ರಲ್ಲಿ ಲೋಕಸಭಾ ಚುನಾವಣೆ ಆದಾಗ ಅದರ ಲಾಭ ಕಾಂಗ್ರೆಸ್ ಪಡ್ಕೊಳ್ತು ಅನ್ನೋ ಒಂದು ವಾದನೂ ಇದೆ. 2004ರಲ್ಲಿ UPA ಗೌರ್ಮೆಂಟ್ ಅಧಿಕಾರದಲ್ಲಿತ್ತು, ಅದಕ್ಕಿಂತ ಮುಂಚೆ 2002ರಲ್ಲಿ SIR ಆಗಿತ್ತು. ಸೊ ಸಹಜವಾಗಿ ಆಯಾ ಸರ್ಕಾರಗಳು ಬಂದಾಗ ಆಯಾ ಸರ್ಕಾರಗಳಿಗೆ ಏನು ಬೇಕಂತ ಮಾಡ್ಕೊಳ್ತಾರೆ. SIR ಆಗಿರ್ಬೋದು ಅಥವಾ ಡಿಲಿಮಿಟೇಷನ್ ಆಗಿರ್ಬೋದು. ಈವನ್ 2007-08 ಡಿಲಿಮಿಟೇಷನ್ ಆದಾಗ 2009ರಲ್ಲಿ ಚುನಾವಣೆ ಆಯಿತು ಲೋಕಸಭೆಗೆ. 144 ಇದ್ದಂತಹ ಕಾಂಗ್ರೆಸ್ 200ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ತು 2009ರಲ್ಲಿ. ಸೊ ಅದೆಲ್ಲ ಅದರ ಒಂದು ಯಾವ ಎಫೆಕ್ಟ್ ಅಂದರೆ ಸೇಮ್ ಡಿಲಿಮಿಟೇಷನ್ ಎಫೆಕ್ಟು ಅನ್ನೋ ಒಂದು ಚರ್ಚೆ.